ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆದ್ರೆ ಈಗ ಆ ಅವಕಾಶ ಡಿ ಕೆ ಶಿವಕುಮಾರ್ ಅವ್ರಿಗಿದೆ. ಸಿದ್ದರಾಮಯ್ಯ ಬಹಳಷ್ಟು ಕಾನ್ಫಿಡೆನ್ಸ್ ಆಗಿದ್ರೆ 2013ರಿಂದ 18ರಲ್ಲಿ ಅವ್ರು ಕೊಟ್ಟಂತಹ ಕಾರ್ಯಕ್ರಮಗಳು ಅವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಭಾಳಷ್ಟು ಚೆನ್ನಾಗಿ ಕೊಟ್ಟಿದ್ರು. ನೀವು ಆರಾಮಾಗಿ 126 ದಾಟ್ತೀರಾ, ನೀವು ಆರಾಮಾಗಿ ಮತ್ತೆ ಅಧಿಕಾರಕ್ಕೆ ಬರ್ತೀರಂತ. ಆದರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಉಲ್ಟಾ ಆಗಿತ್ತು. ಅವತ್ತು ಮಾಧ್ಯಮಗಳು ಕೂಡ, ರಾಷ್ಟ್ರೀಯ ಮಾಧ್ಯಮಗಳು ಮತ್ತು ರಾಜ್ಯ ಮಾಧ್ಯಮಗಳು ಕೂಡ ನಿಜ ಅವತ್ತು ಆ್ಯಂಟಿ ಇನ್ಕಂಬೆನ್ಸಿ ಅಷ್ಟು ದೊಡ್ಡ ಮಟ್ಟದಲ್ಲಿಲ್ಲ, ಮತ್ತೆ ಬರುತ್ತೆ ಅನ್ನೋ ರೀತಿಯಲ್ಲಿ ರಿಪೋರ್ಟ್ಗಳು ಕೊಟ್ಟಿದ್ದು ನಿಜ. ಕೆಲವೊಂದಷ್ಟು ಮಾಧ್ಯಮಗಳು ಸರಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ವು. ಆದರೆ ಆ ಎಲ್ಲ ಲೆಕ್ಕಾಚಾರಗಳು ಉಲ್ಟಾ ಆಗುವಂಥ ರೀತಿಯಲ್ಲಿ ಮತದಾರ ತನ್ನ ಮತಗಳನ್ನು ಚಲಾವಣೆ ಮಾಡಿದ್ದ. ಹೀಗಾಗಿ ಸಮ್ಮಿಶ್ರ ಸರ್ಕಾರ ಅನಿವಾರ್ಯ ಆಯಿತು. ಯಾವುದೇ ಸರ್ಕಾರ ಮತ್ತೆ ಬಂದಿಲ್ಲ ಅಂತಲ್ಲ, ಸಮ್ಮಿಶ್ರ ಸರ್ಕಾರಗಳು ಬಂದಿದ್ದಾವೆ. ಈಗ 18ರಲ್ಲಿ ಕುಮಾರಸ್ವಾಮಿ ಅವ್ರನ್ನ ಸೇರಿಸ್ಕೊಂಡೆ ಕಾಂಗ್ರೆಸ್ ಅವರು ಸರ್ಕಾರವನ್ನು ರಚನೆ ಮಾಡಿದ್ರು. ಆದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇರೋದು ಏನು ಅಂತ ಹೇಳಿದ್ರೆ, ನೀವು ಯಾರನ್ನೋ ಹೋಗಿ ಬೇಡಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡೋದು ಬೇಡ, ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು. ಯಾಕಂತ ಹೇಳಿದ್ರೆ ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿದಾಗ ಉತ್ತರ ಭಾರತದಲ್ಲಂತೂ, ಅದರಲ್ಲೂ ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅವ್ರಿಗೆ ಶಕ್ತಿ ಇಲ್ಲ ಬಿಡಿ. ಕರ್ನಾಟಕ ಒಂದು ಅವಕಾಶ ಇತ್ತು. ಕರ್ನಾಟಕದಲ್ಲಿ ಅವರೇ ಸ್ವಯಂಕೃತ ಅಪರಾಧಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ನಾನು ರಾಜ್ಯ ನಾಯಕರ ತಪ್ಪಿದೆ ಅಂತ ಹೇಳ್ತಿಲ್ಲ. ರಾಷ್ಟ್ರೀಯ ಮಟ್ಟದ ಬಿಜೆಪಿ ನಾಯಕರುಗಳೇ ರಾಜ್ಯ ನಾಯಕರಿಗೆ ಮುಗುದಾರ ಹಾಕುವಂಥದ್ರಲ್ಲಿ ಭಾಳಷ್ಟು ವಿಫಲರಾಗಿದ್ದಾರೆ. ಹೀಗಾಗಿ ಕರ್ನಾಟಕದಲ್ಲಿ ಪದೇ ಪದೇ ಬಿಜೆಪಿ ಒಂದ್ಸಲ 100 ಗಡಿ ದಾಟುತ್ತೆ, ಒಂದ್ಸಲ 60ಕ್ಕೆ ಬರುತ್ತೆ. ಈ ಪರಿಸ್ಥಿತಿ ಬರ್ತಾ ಇದೆ. ಅದರಲ್ಲೂ ನಾಯಕತ್ವ ವಿಚಾರ ಆಗಿರ್ಬೋದು, ಯಾವುದೂ ಕ್ಲಾರಿಟಿ ಇಲ್ಲ. ರಾಷ್ಟ್ರೀಯ ಬಿಜೆಪಿ ನಾಯಕರಿಗೆ ಕರ್ನಾಟಕದ ವಿಚಾರಗಳು ಬಂದಾಗ, ಕರ್ನಾಟಕ ಬಿಜೆಪಿಯ ಸಮಸ್ಯೆಗಳು ಬಂದಾಗ ಶೀಘ್ರವಾಗಿ ಬಗೆಹರಿಸೋಣ, ಅದನ್ನು ಒಂದು ದಾರಿಗೆ ತರೋಣ ಅನ್ನುವಂಥ ಒಂದು ರೀತಿಯಲ್ಲಿ ಅವ್ರ ನಿರ್ಧಾರಗಳು ಮಾಡ್ತಾ ಇಲ್ಲ. ಆದರೆ ಆ ಪರಿಸ್ಥಿತಿ ಕಾಂಗ್ರೆಸ್ಸಲ್ಲಿ ಇಲ್ಲ. ಕಾಂಗ್ರೆಸ್ಸಲ್ಲಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಭಾಳಷ್ಟು ಗಟ್ಟಿಯಾಗಿದೆ. ಬಹುತೇಕ ಸಿದ್ದರಾಮಯ್ಯ ಅವರನ್ನು ಸರಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್, ಪರಮೇಶ್ವರ್ ಹಾಗೂ ಬಿ ಕೆ ಹರಿಪ್ರಸಾದ್ ಇವರೆಲ್ಲರೂ ಕೂಡ ಬಳಸ್ಕೊಂಡು ಹೋಗಿದ್ದೆ. ಆದರೆ 2028ಕ್ಕೆ ಮತ್ತೆ ಸರ್ಕಾರವನ್ನು ರಿಟರ್ನ್ ಮಾಡೋದೇನು ಕಷ್ಟ ಅಲ್ಲ. ನಾನು ಯಾಕೆ ಈ ಹಿಂದೆ ಹೇಳಿದ್ದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಇರೋದು ಆತಂಕ ಏನು ಅಂತ ಹೇಳಿದ್ರೆ, ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಪ್ರಭಾವ ಇಲ್ಲ, ಉತ್ತರ ಭಾರತದಲ್ಲಿ ಬಿಜೆಪಿಯ ಪ್ರಭಾವ ಇದೆ. ಬಿಜೆಪಿ ಅವರು ಉತ್ತರ ಭಾರತದಲ್ಲಿ ಪದೇ ಪದೇ ಸರ್ಕಾರಗಳನ್ನು ರಚನೆ ಮಾಡ್ತಾ ಇದ್ದಾರೆ. ಕೆಲವೊಂದು ರಾಜ್ಯಗಳಲ್ಲಿ, ಗುಜರಾತಲ್ಲಿ ಸುಮಾರು 20-25 ವರ್ಷಗಳಿಂದ ಅವರೇ ನಿರಂತರವಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ. ಕನಿಷ್ಠ 10 ವರ್ಷಗಳ ಸರ್ಕಾರ ನಾವು ಮಾಡೋದಕ್ಕಾಗ್ತಿಲ್ಲ ಅಂತ. ಆಂಧ್ರ ಪ್ರದೇಶದಲ್ಲಿ 2004ರಿಂದ 2014ರವರೆಗೂ ಅವತ್ತು ಜಗನ್ ಅವರ ತಂದೆ ರಾಜಶೇಖರ್ ರೆಡ್ಡಿ ಅವರಿದ್ದಾಗ ಆಗಿದ್ದು ಬಿಟ್ಟರೆ, ದಕ್ಷಿಣ ಭಾರತದಲ್ಲೂ ಕೂಡ ಅದು ರಿಟರ್ನ್ ಆಗಲಿಲ್ಲ. ಆದರೆ ಈ ಬಾರಿ ಆ ಎಲ್ಲ ಲೆಕ್ಕಾಚಾರಗಳನ್ನು ಹುಟ್ಟು ಹಾಕಬೇಕು. ಬಿ ಜೆ ಪಿಯವರ ಕೈಯಲ್ಲಿ ಉತ್ತರ ಭಾರತದಲ್ಲಿ ಆಗುವಂಥದ್ದು ನಮ್ಮ ಕೈಯಲ್ಲಿ ಯಾಕೆ ಆಗ್ತಿಲ್ಲ? ಇಡೀ ದೇಶದಲ್ಲಿ ಯಾವುದೋ ಒಂದು ರಾಜ್ಯದ ಆಡಳಿತವನ್ನು ಪಡ್ಕೊಂಡ್ರೆ 5 ವರ್ಷಕ್ಕೆ ನಮ್ಗೆ ಆ್ಯಂಟಿ ಇನ್ಕಂಬೆನ್ಸಿ ಆಗುತ್ತೆ. ಹಾಗಾದರೆ ಬಿ ಜೆ ಪಿಯವ್ರಿಗೆ ಯಾಕೆ ಆ್ಯಂಟಿ ಇನ್ಕಂಬೆನ್ಸಿ ಆಗ್ತಿಲ್ಲ? ಆಡಳಿತದ ವಿರೋಧಿ ಅಲೆ ಅವ್ರಿಗೆ ಯಾಕಿಲ್ಲ, ನಮಗೆ ಮಾತ್ರ ಯಾಕಿದೆ? ಈ ಟಾಸ್ಕನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಟ್ಟಿರೋದು. ಶತಾಯಗತಾಯ 2028ಕ್ಕೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರವನ್ನು ತರಬೇಕು. ನೀವೇನು ಮಾಡ್ತೀರೋ, ಪಕ್ಷದಲ್ಲಾದರೂ ಏನಾದರೂ ಬದಲಾವಣೆಗಳು ಮಾಡ್ಕೊಳ್ಳಿ, ಸರ್ಕಾರದಲ್ಲಾದರೂ ಏನಾದರೂ ಬದಲಾವಣೆಗಳು ಮಾಡ್ಕೊಳ್ಳಿ. ಮೊನ್ನೆ ಎಲ್ಲ ಸಚಿವ ಸಂಪುಟ ವಿಸ್ತರಣೆ ಆದಾಗ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಸಿದ್ದರಾಮಯ್ಯ ಅವರು ಹೇಳಿದ್ರು, ಬಿ ಕೆ ಹರಿಪ್ರಸಾದ್ ಅವರು ಹೇಳಿದ್ರು. ಏನಂತ ಹೇಳಿದ್ರೆ, ಯಾವುದು ನಾವು ಮಾಡಿದ್ದಲ್ಲ, ಎಲ್ಲ ಹೈಕಮಾಂಡ್ ಮಾಡಿದ್ದು ಅಂತ. ಖಂಡಿತ ಅದು ಯಾವುದೂ ಅಲ್ಲ. ಯಾವುದೋ 1-2 ಅವ್ರ ಆಪ್ಷನ್ ಇರ್ಬೋದು. ಎಲ್ಲವನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದು ಇರ್ತವೆ, ಸಿದ್ದರಾಮಯ್ಯ ಅವರು ಹೇಳಿದ್ದು ಕೆಲವೊಂದು ಇರ್ತವೆ, ಬಿ ಕೆ ಹರಿಪ್ರಸಾದ್ ಅವರು ಹೇಳಿದ್ದು ಕೂಡ 1-2 ಇರ್ಬೋದು. ಆದರೆ ಏನಂತ ಹೇಳಿದ್ರೆ, ಆ ಅಸಮಾಧಾನವನ್ನು ಸಮಾಧಾನ ಮಾಡುವ ಸಲುವಾಗಿ, ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೆ ಅವರನ್ನು ಸಮಾಧಾನ ಮಾಡೋ ಸಲುವಾಗಿ, ಇಲ್ಲ ಇದು ನನ್ನ ಆಪ್ಷನ್ ಅಲ್ಲ, ಹೈಕಮಾಂಡ್ ಆಪ್ಷನ್ ಅಂತ ಹೇಳ್ತಾರೆ. ಆದರೆ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಂಪೂರ್ಣವಾದಂಥ ಒಂದು ಸ್ವಾತಂತ್ರ್ಯವನ್ನು ಆಡಳಿತದಲ್ಲಿ ಕೊಟ್ಟಿದ್ದಾರೆ. ಸುರ್ಜೇವಾಲಾ, ವೇಣುಗೋಪಾಲ್ ಇವೆಲ್ಲ ನಾವು ಸುಮ್ಮನೆ ಚರ್ಚೆ ಮಾಡಬೇಕಷ್ಟೇ. ಡಿ ಕೆ ಶಿವಕುಮಾರ್ನೋ ಸಿದ್ದರಾಮಯ್ಯ ಅವ್ರನ್ನ ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ಬಟ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಟಾರ್ಗೆಟ್ ಅಂತೂ ಕೊಟ್ಟು ಕಳಿಸಿದ್ದಾರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕ್ ಗಾಂಧಿ. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಬಿಡ್ತಾರೆ ಅಂತ ಅಂದ್ಕೊಂಡಿಲ್ಲ. ಹಾಗಂತ ಸಿದ್ದರಾಮಯ್ಯ ಅವರನ್ನು ಮುಂದುವರಿಸೋದಕ್ಕೆ ಅಷ್ಟು ಸುಲಭವಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಬಿಡ್ತಿರಲಿಲ್ಲ. ಕಳೆದ 6-7 ತಿಂಗಳಿಂದ ಏನೆಲ್ಲ ಸರ್ವಿಸ್ ಮಾಡಿದ್ರು ಅಂತ ಕೂಡ ನಾವು ನೋಡಿದ್ವಿ. ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಸೇರಿದಂತೆ ಎಲ್ಲರೂ. ಯಾಕಂದರೆ 2023ರಲ್ಲಿ ಆ ರೀತಿ ಮಾತುಕತೆ ಆಗಿತ್ತು. ಸಿದ್ದರಾಮಯ್ಯವರು ಕೂಡ ಪಟ್ಟಿಡಿದು ನಾನು ಇರಲೇಬೇಕು ಅಂತಲೂ ಹೇಳಿಲ್ಲ. ಯಾವಾಗಲೂ ಕೂಡ ರಾಜ್ಯದಲ್ಲಿ ಯಾವಾಗ ಎರಡೂ ಬಣದಲ್ಲಿ ಚರ್ಚೆ ಆಗ್ತಿತ್ತು, ಅವಾಗ ಹೇಳಿದ್ದು ಏನಂತ ಹೇಳಿದ್ರೆ, ಕಾಂಗ್ರೆಸ್ ಹೈಕಮಾಂಡ್ ಯಾವಾಗ ಹೇಳುತ್ತೋ ಆ ಕ್ಷಣದಲ್ಲಿ ನಾನು ನಿರ್ಗಮಿಸ್ತೀನಿ ಅಂತ. ಅದೇ ರೀತಿ ಅವರು ನಡ್ಕೊಂಡಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಮುಂದೆ 2028ರ ಟಾರ್ಗೆಟ್ ಇದೆ. ಆ ಟಾಸ್ಕನ್ನು ನಿಭಾಯಿಸೋ ಸಲುವಾಗಿ ಒಂದು ಕಡೆ RSS ವಿಚಾರ ಆಗಿರ್ಬೋದು, ಮತ್ತೊಂದು ಕಡೆ ಧರ್ಮದ ವಿಚಾರಗಳಾಗಿರ್ಬೋದು, ಯಾವುದೇ ಭಾವನಾತ್ಮಕ ವಿಚಾರಗಳು ಬಂದಾಗ ಡಿ ಕೆ ಶಿವಕುಮಾರ್ ಅವರು ಅಷ್ಟು ಸುಲಭವಾಗಿ ಬಿಜೆಪಿ ಅವ್ರಿಗೆ ಅಸ್ತ್ರಗಳು ಕೊಡ್ತಾ ಇಲ್ಲ. ಸೊ ಇದು ಡಿ ಕೆ ಶಿವಕುಮಾರ್ ಅವರ ಮುಂದಿನ 2028ರ ಟಾರ್ಗೆಟ್ನ ಹಿಂದೆ ಇರುವಂತ ಒಂದಷ್ಟು ಲೆಕ್ಕಾಚಾರಗಳು. ಮತ್ತೊಂದು ವಿಚಾರ, RSS ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಸಾಫ್ಟ್ ಕಾರ್ನರ್ ತೋರಿಸ್ತಾ ಇರೋದು ಯಾಕೆ? ಸಹಜವಾಗಿ ಈ ಪ್ರಶ್ನೆ ಎದ್ದೇಳುತ್ತೆ.
ನೋಡಿ, RSS ನ ವಿರುದ್ಧ ದಿನ ಬೆಳಗಾದ್ರೆ ಸಾಕು, ಕಾಂಗ್ರೆಸ್ ನಾಯಕರು ಬಾಯಿಗೆ ಬಂದಾಗ ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು, ಯತೀಂದ್ರ ಅವರಾಗಿರ್ಬೋದು, ಹರಿಪ್ರಸಾದ್ ಅವರು ಪ್ರತಿದಿನ ಕೂಡ ಟೀಕಿಸ್ತಾ ಇದ್ದಾರೆ. ಇದರಿಂದಾಗಿನೇ ಕಾಂಗ್ರೆಸ್ಗೆ ಲಾಭಕ್ಕಿಂತಲೂ ನಷ್ಟವೇ ಜಾಸ್ತಿ ಆಗ್ತಾ ಇದೆ. ಹೀಗಾಗಿನೇ ಸಿಎಂ DK ಶಿವಕುಮಾರ್ ಅವರು ಒಂದು ರೀತಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಸದನದಲ್ಲಿ RSS ಗೀತೆಯನ್ನ ಹಾಡಿ ಹೈಕಮಾಂಡ್ ಕೆಂಗಣ್ಣಿಗೂ ಕೂಡ ಗುರಿಯಾಗಿದ್ರು. ಅವಾಗ ಒಂಥರ ದಿರ್ಸಿ ಮುರ್ಸು ಅನುಭವಿಸಿದ್ರು. ಬಳಿಕ ಹೈಕಮಾಂಡ್ಗೆ ಇದರ ಲಾಭ ನಷ್ಟದ ಬಗ್ಗೆ ಮನವರಿಕೆ ಸಹ ಮಾಡಿಕೊಟ್ಟಿದ್ರು. ಸಿಎಂ ಸ್ಥಾನ ಸಿಕ್ಕ ಬಳಿಕ RSS ಬಗ್ಗೆ ಕಂಪ್ಲೀಟ್ ಆಗಿ ಮೌನಕ್ಕೆ ಶರಣಾಗಿದ್ದಾರೆ. RSS ನ ನೋಂದಣಿ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರವಾಗಿಯೂ ಕೂಡ ತುಟಿ ಬಿಚ್ಚಲ ಇಲ್ಲ ಸಿಎಂ DK ಶಿವಕುಮಾರ್ ಅವರು. RSS ಬಗ್ಗೆ ಮಾತನಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್ಗಳು ನಾವು ಪ್ರತಿದಿನ ನೋಡ್ತಾ ಇದ್ದೀವಿ. ಅದರಲ್ಲೂ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಉಂಟಾಗುತ್ತೆ. ಆಮೇಲೆ ಎಚ್ಚರಿಕೆ ಹೆಜ್ಜೆ ಅಂತ ಅಂದ್ರೆ ಅಲ್ಲಿ ವಿಪಕ್ಷಗಳಿಗೆ ಆಹಾರ ಆಗಬಾರ್ದು. ಸೊ ಅವ್ರಿಗೆ ಇದ್ರದ್ದೊಂದು ಅಸ್ತ್ರ ಬಿಟ್ಕೊಡ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಹೀಗಾಗಿನೇ RSS ಬಗ್ಗೆ ಮಾತನಾಡೋದಕ್ಕಿಂತ ಸೈಲೆಂಟ್ ಆಗಿದ್ರೆ ಒಳ್ಳೇದು ಅಂತ. ಈ ಮೌನಂ ಸಮ್ಮತಿ ಲಕ್ಷಣಂ ಅಂತಾರಲ್ಲ, ಹಂಗೆ ಅದ್ರ ಬಗ್ಗೆ ಮಾತಾಡೋದೇ ಬೇಡ. ಸೈಲೆಂಟ್ ಆಗಿದ್ರೆ ಯಾವುದೇ ರೀತಿಯಾದಂಥ ತಂಟೆ ತಕರಾರು ಇರೋದಿಲ್ಲ. ಅದರಲ್ಲಿ ರಾಜ್ಯದ ಜನರನ್ನ ಗೆಲ್ಲಬೇಕು. 2028ಕ್ಕೆ ಅವ್ರ ಮುಂದೆ ಇರುವಂತ ಟಾರ್ಗೆಟ್ ಏನಿದೆ, ಆ ಟಾರ್ಗೆಟ್ನ ಗುರಿ ಮುಟ್ಟಬೇಕು ಅನ್ನುವಂಥದ್ದೇ ಬಹುಶಃ DK ಶಿವಕುಮಾರ್ ಅವರ ತಲೆಯಲ್ಲಿ ಇದೆ ಅಂತ ಕಾಣಿಸ್ತಾ ಇದೆ. ಸೊ ಇದೇ ವಿಚಾರಕ್ಕೆ ಸರ್ RSS ಬಗ್ಗೆ ಮುಖ್ಯಮಂತ್ರಿಗಳು ಸಾಫ್ಟ್ ಕಾರ್ನರ್ ತೋರಿಸ್ತಾ ಇರೋದು? ಅಲ್ಲ, RSS ವಿಚಾರ ಅಂತ ಬಂದಾಗ ಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ಸಾಫ್ಟ್ ಕಾರ್ನರ್. ಅವರು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ಆ ಶಾಖೆಯಲ್ಲಿ ನಾನು ಕೂಡ ಆ ಶಾಖೆಗೆ ಹೋಗ್ತಾ ಇದ್ದೆ. ಒಂದು ಬಾರಿ ವಿಧಾನ ಸಭೆಯಲ್ಲಿ RSS ಗೀತೆಯನ್ನೇ ಆಡಿ ಭಾಳಷ್ಟು ವಿವಾದಕ್ಕೆ ಕಾರಣ ಆಗಿತ್ತು. ಹಾಗಂತೇನು ಆಡಿದ ತಕ್ಷಣ ಅದೇನು ತಪ್ಪು ಅಂತಲ್ಲ. ಆದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಹಜವಾಗಿ RSS ಅನ್ನು ವಿರೋಧ ಮಾಡ್ತಿರೋದ್ರಿಂದ, BJP ಅವರನ್ನು ವಿರೋಧ ಮಾಡ್ತಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಕೋಪಕ್ಕೆ ಕಾರಣ ಆಗಿದ್ದು ನಿಜ. ಅದಕ್ಕೆ ಪೂರಕವಾಗಿ DK ಶಿವಕುಮಾರ್ ಅವರ ವಿರೋಧ ಬಣದಲ್ಲಿದ್ದಂಥವರು ಒಂದಷ್ಟು ಮಾಹಿತಿಯನ್ನು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ರವಾನೆ ಮಾಡಿರ್ಬೋದು.